ವಿಡಿಯೋ ವೈರಲ್ ಆಗಿದೆ. ನನಗೂ ಬೆಳಗ್ಗೆ ಮಾಧ್ಯಮದೊಳಗೆ ನಾನು ನೋಡಿದ್ದೀನಿ. ಇದು ಆಗಬಾರ್ದು, ಆಗಕ್ಕೆ ಅವಕಾಶ ಕೊಡಬಾರ್ದು. ಈಗಲೇ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಬೆಳಗ್ಗೆ ಮಾತಾಡಿದ್ದೀನಿ. ಈಗ SP ಅವ್ರನ್ನ ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ. ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲೆಲ್ಲೇ ಅಂಥ ನಮ್ಮ ಇವು ಅದಾವೇನು ಪ್ರಾಚೀನ ಸ್ಮಾರಕಗಳು ಯಾವುದೋ ಅಲ್ಲಿ ಒಂದಿಷ್ಟು ಅಲ್ಲಿ ಆ ಭಾಗದೊಳಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅಲ್ಲಿ ಇವಾಗೂ ಮಾತಾಡಿದ್ದೀನಿ. ವಿಡಿಯೋನು ಮಾತಾಡಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸ. ಸ್ಮಾರಕಗಳು ಇದಾವೆ ಹಂಪಿ ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ 3 ಜನ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಅದನ್ನೇ ಈಗ ಅಧಿಕಾರಿಗಳಿಗೆ ಹೇಳಿ ಸೆಕ್ಯೂರಿಟಿ ಗಾರ್ಡನ್ನು ಜಾಸ್ತಿ ಮಾಡಬೇಕು. ಈಗಲೇ HK ಪಾಟೀಲರು ಅದಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಧ್ಯ ಇದ್ದರೆ ನಾನು ಮಧ್ಯಾಹ್ನ ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಆದ್ಯತೆ ಯತ್ನಾಳವ್ರಿಗೆ ಮುಸ್ಲಿಮ್ಸ್ ಇಲ್ಲಾಂದ್ರೆ ಅವ್ರಿಗೆ ನಿದ್ದೆನೇ ಬರೋಲ್ಲ. ಮುಸ್ಲಿಮ್ಸ್ ಬಗ್ಗೆ ಮಾತಾಡಲಂದ್ರೆ ಊಟ ಮಾಡಿದ್ದು ಜೀರ್ಣನ ಆಗಾಗಲ್ಲ ಅವ್ರಿಗೆ. ಸರ್, ಈಗ ಗೇಟ್ ವಿಚಾರಕ್ಕೆ ಬರೋದಾದ್ರೆ ಸರ್ ಬೆಳೆಗಳಿಗೆ ನೀರು ಸಿಗುತ್ತೆ ಇಲ್ಲ ಅಂತ ಒಂದು ಅನುಮಾನ ಐತಿ. ಈಗ ಗೇಟ್ ಬದಲಾವಣೆ ಸರ್, ಈಗ ಗೇಟ್ ಈಗ ಬೆಳೆ 10ನೇ ತಾರೀಕಿಗೆ ಮುಗಿದಿದೆ. ಇದೇ ತಿಂಗಳ ನಾವು ಮೊನ್ನೆ ಈ ತಿಂಗಳ ಅದನ್ನು ಪ್ರೊಸೀಜರ್ ಏನೋ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಒಬ್ರಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ಅವ್ರ ಜೊತೆಗೆ ಮಾತಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತಾ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ 2 ಬೆಳೆಗಳಿಗೆ ನೀರು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಅಲ್ಲ ಸರ್, ತಜ್ಞರ ಸಲಹೆ ಕೊಟ್ಟಿದ್ದಾರೆ 2 ಬೆಳೆಗಳಿಗೆ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿ. ಸರ್, ಈಗ ತಜ್ಞರು ಏನೇನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಕೇಳಿ ನಮಗೆ ತಿಳಿದಂಥ ನಮ್ಮ ಭಾಗದಾಗ ರೈತರು ತಜ್ಞರಷ್ಟೇ ತಜ್ಞರಿದ್ದಾರೆ. ನಮ್ಮ ಭಾಗದ ರೈತರು ಏನೋ ತುಂಗಭದ್ರಾ ವಿಚಾರದಾಗ ಭಾಳಷ್ಟು ತಿಳ್ಕೊಂಡಂಥ ರೈತರು ನಮ್ಮಲ್ಲಿನೇ ಇದ್ದಾರೆ. ಅವ್ರ ಜೊತೆ ಕುಂತು ಮಾತಾಡೋದ್ಯಾಗ ನಾವು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀವಿ. ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ ಏನು ನಡ್ಕೋಬೇಕು ಅದನ್ನ ನಡೆದುಕೊಳ್ಳುವಂಥ ಕೆಲಸ ಸರಿ. ಈಗ ನನ್ನ ವೈಯಕ್ತಿಕ ವಿಚಾರನೂ ಬಲ್ಡೋಟದ ವಿಚಾರದೊಳಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ, ವಿರೋಧವನ್ನು ಮಾಡ್ತೀವಿ. ನಿನ್ನೆ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಹತ್ರ ಶಾಸಕರು ನಾವು ಎಲ್ಲರೂ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಮಾಡ್ತೀವಿ. ಅಂಥದಕ್ಕೆ ಸರ್ ಒಂದು ಅನುಮಾನ ಪಡೋದು ಬೇಡ. ಅನುಮಾನ ಪಡಂಗಿತ್ತಂದ್ರೆ ಈ ಅನುಮಾನ ಪಡಂಗಿದ್ರೆ ಎಷ್ಟು ನೇರವಾಗಿ ಮಂತ್ರಿ ಆದಂಥವ್ರು ಸರ್ಕಾರದಾಗ ಭಾಗಿಯಾದಂಥವ್ರು ಹೇಳೋಂಥ ಪ್ರಶ್ನೆ ಬರ್ತಿದ್ದಿಲ್ಲ. ಅದಕ್ಕೆ ನಮ್ಮ ಜನರ ಪರವಾಗಿರೋದಕ್ಕೆ ಇದನ್ನು ನೇರವಾಗಿ ಹೇಳೋಂಥ ಕೆಲಸವನ್ನು ಮಾಡಿದ್ದೀವಿ. ಪಾಪ ಅದನ್ನು ಕೇಳ್ಬಿಡೋದು ಗಣತಿ ನೀನು ಯಾರ್ದು ತೋರಿಸ್ಬೇಕಂತ ಮಾಡೀವಿ ನೋಡಿ. ಜಾತಿ ಗಣತಿಯೊಳಗೆ ಎಲ್ಲ ಜಾತಿಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನಾವೇನು ಕುಂತು ಬರೆದಿದ್ದಲ್ಲ ಅದು. ಶೈಕ್ಷಣಿಕ ಮತ್ತು ಸಾಮಾಜಿಕ ಎಲ್ಲ ಜಾತಿ ಗಣತಿ ಅನ್ಬೇಡಿ. ಅದನ್ನು ನಾನು ಪ್ರತಿ ಸತ್ಯ ಮಾಧ್ಯಮದವ್ರಿಗೆ ಹೇಳ್ತೀನಿ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಂತ ಅದನ್ನ ಅಲ್ಲಲ್ಲ, ನಾನು ಅದು ಒಂದು ಫಾಲ್ಟ್ 54ರೊಳಗೆ ಅದು ಒಂದು ಮಾನದಂಡ. ದಯಮಾಡಿ ವಿಜೇಂದ್ರ ಅವರಿಗೆ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೊಪ್ಪಳದೊಳಗೆ ಇದು ಕರ್ನಾಟಕದಾಗ ಜನ ಆಕ್ರೋಶ ಯಾತ್ರೆ ಮಾಡೋದಕ್ಕಿಂತ ಡೆಲ್ಲಿ ಒಳಗೆ ಹೋಗಿ ಜನ ಆಕ್ರೋಶ ಯಾತ್ರೆಯನ್ನು ಮಾಡಿ. ಡೆಲ್ಲಿ ಒಳಗೆ ಅದು ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಅವ್ರ ಮನೆ ಮುಂದೆ ಹೋಗಿ ಮಾಡಿ. ಯಾಕಂದರೆ ಇವತ್ತು ಈ ದೇಶದೊಳಗೆ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಇದು ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಎಲ್ಲೆಲ್ಲಿ ಬೆಲೆ ಅದು ಜಾಸ್ತಿ ಆಗುತ್ತೋ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ. ದಯಮಾಡಿ ನಿಮಗೆ ಕೆಲಸ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಈ ರಾಜ್ಯದೊಳಗೆ ಮಹಿಳೆಯರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಸಾಮಾನ್ಯ ವರ್ಗರ, ಬಡವರು, ಕಾರ್ಮಿಕರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇವ್ರಿಗೆ ಕೆಲಸ ಇಲ್ಲಾರ್ದಕ್ಕೆ ಇದು ಒಂದು ಜನ ಆಕ್ರೋಶ ಯಾತ್ರೆ. ನಿಜವಾಗಲೂ ಇದು ಜನ ಆಕ್ರೋಶ ಯಾತ್ರೆ ಅಲ್ಲ, BJPಯ ಆಕ್ರೋಶ ಯಾತ್ರೆ. ಅದು ಕೇಂದ್ರ ಸರ್ಕಾರದ ಆಕ್ರೋಶದ ಯಾತ್ರೆ. BJP ಯಾರು ಅದಾರ ಒರಿಜಿನಲ್? ಅವ್ರು ಇರೋರು ಹೊಸರು ನಕಲಿನ. ನೋಡಿ, ವರದಿ ನಕಲಿ ಅಂತಂದ್ರೆ ಇವ್ರ ಮನೆಗೆ ಕಳಿಸ್ತೀನಿ, ಓದಲಿ BJP ಅವ್ರ ಮನೆಗೆ. ನೋಡಿ, ನೋ ಯಾವ ವರದಿನೂ ನಕಲಿ ಇಲ್ಲ. ಎಲ್ಲರ ಸಮಕ್ಷಮ ಕ್ಯಾಬಿನೆಟ್ನೊಳಗೆ ಅದನ್ನು ಓಪನ್ ಮಾಡಿದ್ದೀವಿ. ಎಲ್ಲರ ಸಮಕ್ಷಮ ಕ್ಯಾಬಿನೆಟ್ನೊಳಗೆ ಓಪನ್ ಮಾಡಿದ್ದೀವಿ. ಅದು ಹೆಂಗೆ ನಕಲಿ ಆಗುತ್ತಾ? ಸರಿ, ಯಾರು ಮೂಲ ಪ್ರತಿ ಯಾರು? ಇವರು ಈಗ BJP ಅವ್ರು ಕಳು ಮಾಡಿರ್ಬೇಕು. ಹಂಗಂದ್ರೆ
ಸರ್ ಈಗ ನೋಡಿ ಕಾಂತರಾಜ್ ಅವರು ಲೆಟರ್ ಬರ್ತಾರಲ್ಲ ಅದು ಮೂಲ ಪ್ರತಿ ಇಲ್ಲ ಅಂತ ಹೇಳಿ. ಸರಿ ಮೂಲ ಪ್ರತಿ ಅಲ್ಲ ಅಂತಂದು ಸರ್ ಈಗ ಮೂಲ ಪ್ರತಿ ಎಲ್ಲೈತೆ ಅಂದ್ರೆ ನಿಜವಾದ ಅವ್ರವ್ರ ಜಿಲ್ಲೆದೊಳಗೆ ಐತೆ. ಇವರು ಬಿ ಜೆ ಪಿಯವರು ದಿಕ್ಕು ತಪ್ಪಿಸೋಂತಕ್ಕೆ ಏನು ಹೇಳ್ಬೇಕಾಗೈತೆ ಹೇಳ್ತಾರೆ. ನಾನು ಕೇಳ್ತೀನಿ, ಪಂಚಮಸಾಲಿ 2C 2D ಕೊಟ್ರಲ್ಲ, ಯಾವ ವರದಿ ಆಧಾರದ ಮೇಲೆ ಕೊಟ್ರಿ ಬಿ ಜೆ ಪಿ ಹೇಳಿ? ಮಧ್ಯಂತರ ವರದಿ ಎಲ್ಲಿ ಯಾರಿಂದ ತೊಗೊಂಡಾರ? ಇದೇ ಜಯಪ್ರಕಾಶ್ ಹೆಗಡೆ ಅವರ ಮಧ್ಯಂತರ ವರದಿ ತೊಗೊಂಡ್ರ ಅದರಿಂದನೇ ತೊಗೊಂಡಿದ್ದಲ್ಲ. ಇನ್ನು ಇವ್ರದ್ದು ಎಲ್ಲರದ್ದು ಬಿಚ್ಚಬೇಕಾಗತ್ತ ನಾನು ಈಗ 2C 2D ಕೊಡೋ ಹೊತ್ನಾಗ ಮಧ್ಯಂತರ ವರದಿ ತೊಗೊಂಡ್ರಲ್ಲ ನೀವು, ಯಾರು ತೊಗೊಂಡ್ರಿ? ಇದೇ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿ, ಅದು ಹಿಂದುಳಿದ ವರ್ಗದ ಆಯೋಗದ ವರದಿನೇ. ಕಾಂತರಾಜ್ ವರದಿ ಕೊಟ್ಟಿದ್ದ ವರದಿಯನ್ನು ನೀವು ಮಧ್ಯಂತರ ವರದಿ ತಗೊಂಡು ಈಗ ಅದಕ್ಕೆ ಆ ವರದಿ ಡುಪ್ಲಿಕೇಟ್ ಅನ್ನೋದು, ಆ ವರದಿ ಏನೋ ಅವೈಜ್ಞಾನಿಕ ಐತೆ. ಆ ಅವೈಜ್ಞಾನಿಕವಾಗಿ ಇತ್ತು ಅಂದರೆ ಮಧ್ಯಂತರ ವರದಿ 2C 2D ಮ್ಯಾಗ ನೀವು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಮೀಸಲಾತಿ ಯಾವ ಮೂಲದಿಂದ ಕೊಟ್ರಿ? ಇದೇ ಅವೈಜ್ಞಾನಿಕ ವರದಿಯಿಂದ ಕೊಟ್ರಲ್ಲ, ಆದೇಶ ಮಾಡಿದ್ರಲ್ಲ, ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನನ್ನ ಹತ್ರ ಪ್ರತಿ ಇದೆ, ಅವ್ರನ್ನ ತೊಗೊಂಡಿದ್ದೀನಿ. ಅದನ್ನು ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದಿಲ್ಲ. ಸುಮ್ಮ ಮಾತಾಡಬೇಕು. ನೀವು ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಯಾವ ವರದಿ ಪರವಾದಿರಿ ನೀವು? ಹಿಂದುಳಿದವರು ವರದಿ ಅದಿರೋ ಇಲ್ಲ ಅದರ ವಿರುದ್ಧ ಅದಿರೋ ಮೊದಲು ಸ್ಪಷ್ಟಪಡಿಸ್ಲಿ. ಈಗ ಮೊನ್ನೆ ಭಾಳಷ್ಟು ನಿರೀಕ್ಷೆ ಇತ್ತು, ಇನ್ನೇನು ಬಿಡುಗಡೆ ಆಗುತ್ತೆ ಅಂದ್ಕೊಂಡಿದ್ರು, ಮತ್ತೆ ಮುಂದಕ್ಕೆ ಹೋಯ್ತು. ಈಗ ನೆಕ್ಸ್ಟ್ ನಾನು ಹೇಳಕತ್ತಿದ್ದು ನೋಡಿ, ಈಗ ಲಿಂಗಾಯತ್ ಸಮುದಾಯದವರು, ಒಕ್ಕಲಿಗರ ಸಮುದಾಯದವರು ಈ ವಿಚಾರದೊಳಗೆ ಸ್ವಲ್ಪ ಸಹಜವಾಗಿ ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಇದರೊಂದು ಅಂಶಗಳ ಬಗ್ಗೆ ನಾನು ಓದ್ಕೊತೀನಿ ಅನ್ನೋ ಮಾತನ್ನು ಹೇಳಿದೊತ್ನ್ಯಾಗ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರನ್ನೂ ಮನವೊಲಿಸಿ ಒಪ್ಪಿಸಿ, ಇದ್ರಾಗ ಏನಾದರೂ ತಪ್ಪು ಇದ್ದರೆ ಅದ್ರ ಬಗ್ಗೆ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೊಗೊತೀನಿ ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ ಈಗ ಅದು ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಅವಾಗ ತರ್ತೀವಿ. ನಾನು ಹೇಳ್ತಾ ಇರೋದು, ಸುಮ್ಮ ಬಿ ಜೆ ಪಿಯವ್ರು ಮಾತಾಡೋದು ಮಾಧ್ಯಮದೊಳಗೆ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಯನ್ನು ಆಗ್ತಾ ಇದ್ದಾವೆ. ಏನಂದರೆ ಅವ್ರು ಜಗಳ ಮಾಡಿದರು, ಇವ್ರು ಜಗಳ ಮಾಡಿದರು, ಇವೆಲ್ಲ ಸಚಿವ ಸಂಪುಟ ಗದ್ದಲ ಆಯಿತು. ಯಾವ ಗದ್ದಲನೂ ಇಲ್ಲ, ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ನೋಡಿರಿ, ಸಹಜವಾಗಿ ಕೆಲವೊಂದಿಷ್ಟು ಒಪಿನಿಯನ್ಗಳ ಬಗ್ಗೆ ಡಿಸ್ಕಷನ್ ಆದ್ರೆ ತಪ್ಪೇನಿದೆ? ಆಗಬೇಕು. ಸರ್ಕಾರ ಹಿಂದೆ ಮುಂದೆ ನೋಡಂಗಿತ್ತಂದ್ರೆ ವರದಿನ ತೊಗೊತಿದ್ದಿಲ್ಲ. ಇವತ್ತು ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯರಿದ್ರು, ಕುಮಾರಸ್ವಾಮಿಯರಿದ್ರು. ಇವ್ರು ಯಾರು ಆ ವರದಿ ಅಲ್ಲ, ಅದನ್ನ ಸತ್ಯ ಒಳ್ಳೆ ಸತ್ಯ ನೋಡಲಿಲ್ಲ. ನಾವು ಅದನ್ನು ವರದಿ ತೊಗೊಂಡಿದ್ದೀವಿ. ವರದಿ ತೊಗೊಂಡ್ಮೇಲೆ ಕ್ಯಾಬಿನೆಟ್ನಾಗ ಮಂಡನೆ ಮಾಡಿದ್ದೀವಿ, ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ದೀವಿ. ಚರ್ಚೆ ಆಗಲಿ, ಯಾವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಾರ್ದು ವರದಿ ಜಾರಿ ಮಾಡೋದಕ್ಕಿಂತಲೂ ಜನರ ಒಪಿನಿಯನ್ನೂ ಬರಲಿ. ಇದಕ್ಕೆ ಇವ್ರು ಸುಮ್ಮನೆ ಹೇಳೋದು ನಕಲಿ ವರದಿ ಮತ್ತು ಅಸಲಿ ಅದೇ ನಕಲಿ ವರದಿಯಿಂದ 2C 2D ನೀವು ಇದನ್ನು ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ರಲ್ಲ, ಆದೇಶ ಮಾಡಿದ್ರಲ್ಲ, ಅವಾಗ ನಕಲಿ ಅನ್ನಿಸ್ಲಿಲ್ಲ ನಿಮಗೆ? ನಕಲಿ ಕಾಣಲಿಲ್ಲ ಅವಾಗ ನಿಮಗೆ? ಅವಾಗ ಅವೈಜ್ಞಾನಿಕವಾಗಿ ಅಂತ ಅನ್ನಿಸ್ಲಿಲ್ಲ? ಈಗ ಅದು ಏನು ಬೇಕಾದ್ರೆ ಆಗತ್ತಾ? ಎಲ್ಲ ಸಚಿವರ ಬೆಂಬಲ ಐತೆ ಸರ್ ಅದಕ್ಕೆ? ನಿಶ್ಚಿತವಾಗಲೂ ಸರ್, ಎಲ್ಲ ಸಚಿವರು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಂತಂದರೆ ಓದ್ತೀವಂತಿದ್ದಾರೆ. ನೋಡಿ, 50 ಸಂಪುಟ ಇದೆ. ನಾವು ಅವ್ರ ಕಡೆ ಕೊಟ್ಟಿದ್ದು ಒಂದೇ ಒಂದು ಬುಕ್ಕನ್ನು, ಒಂದು ಸಂಪುಟ. ಅದ್ರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸು ಜೆರಾಕ್ಸ್ ಮಾಡಿ ಅದನ್ನು ಪ್ರತಿಗಳನ್ನು ನೋಡಿ ಇವತ್ತು ಚೀಫ್ ಸೆಕ್ರೆಟರು ಎಲ್ಲರಿಗೂ ಕಳಿಸುವಂಥ, ಎಲ್ಲ ಮಿನಿಸ್ಟ್ರಿಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗಲೂ ಇನ್ನೂ ನಡೀತಾ ಇರೋದು ಕೆಲಸ. ಅದಕ್ಕೆ ಏನೆಲ್ಲ ಮಾತಾಡೋದಿದೆಯಲ್ಲ ಈ ಬಿ ಜೆ ಪಿಯವ್ರಿಗೆ, ಈಗ ಇವ್ರ ಕೆಲಸ ಇಲ್ಲ. ಇವ್ರು ಮಾಡಿದ ಕೆಲಸ ಏನು? 5 ವರ್ಷ ಅನಾಚಾರ ಮಾಡಿ, ಕರೋನಾದಾಗ ದುಡ್ಡು ಹೊಡೆದು, ಕಾಂಟ್ರಾಕ್ಟರ್ ಹತ್ರ ದುಡ್ಡು ಹೊಡೆದು, ತಮ್ಮದೆಲ್ಲ ಮುಚ್ಚಿಕೊಳ್ಳೋ ಸಲುವಾಗಿ ನಮ್ಮ ಸರ್ಕಾರದ 2 ವರ್ಷ ಆಗಿದೆ, ಇನ್ನೂ 2 ವರ್ಷ ಆಗಿಲ್ಲ. ನಮ್ಮದು ಮೇ 20ಕ್ಕೆ ಬಂದ ಮೇಲೆ 20 ಆಗೋದು 20 ಗುತ್ತಿಗೆದಾರ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಒಂದು ಅದ್ರ ಬಗ್ಗೆ ಕರೆದು ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಮಾತಾಡಿದ್ದಾರೆ. ಇವತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ಅವ್ರಿದ್ದಾಗ ಎಷ್ಟು ಗ್ರ್ಯಾಂಟ್ ಕೊಟ್ಟರು, ಇವ್ರು ಮಾಡಿದ್ದೆಲ್ಲ ಗ್ರ್ಯಾಂಟನ್ನು ನಾವು ಕೊಡ್ತಾ ಇದ್ದೀವಿ. ಅದು ಸಹಜ ಪ್ರಕ್ರಿಯೆ, ಮಾಡ್ತೀವಿ. ಆದರೆ ಇವ್ರ ಮಟ್ಟಕ್ಕೇನು ಹೋಗಿಲ್ಲ ನಾವು. ಇವರು ಗುತ್ತೇದಾರ ಅಲ್ಲ, ನಾನು ಹೇಳಕತ್ತಿದ್ದು, ಇವರು
ಗುತ್ತೇದಾರರು ಸೊಸೈಡ್ ಮಾಡ್ಕೊಂಡಂಥ ಪರಿಸ್ಥಿತಿಗೆ ಹೋದ್ರಲ್ಲ, ಅವಾಗ ಇವ್ರಿಗೆ ನಾಚಿಕೆ ಬರಲಿಲ್ಲ, ಇವಾಗ ಅವಾಗ ಮಾತಾಡೋಕ್ಕಾಗಲಿಲ್ಲ ಇವ್ರಿಗೆ. ನಿಮ್ಮ ಸರ್ಕಾರದಲ್ಲಿ ನೋಡಿ, ನಮ್ಮಲ್ಲಿ ಪರ್ಸೆಂಟೇಜನ್ನು ಪ್ರಶ್ನೆ ಬರೋದಿಲ್ಲ. ನಮ್ಮ ಕೆಲಸ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೀವಿ, ಇವ್ರಿಗೆ ಕೆಲಸ ಇಲ್ಲ, ನಮ್ಮ ಮೇಲೆ ಆರೋಪ ಮಾಡ್ಕೊಂತ ಕೂತಿದ್ದಾರೆ. ಇನ್ನೊಂದು ಕಡೆ ಸರ್, ಈ ಜನಿವಾರದ ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು, ಈ ವಿದ್ಯಾರ್ಥಿಗಳ ಜನಿವಾರ ಕಟ್ ಮಾಡಿರ್ತಾರೆ. ಒಂದು ಇದು ನಿಜವಾಗಲೂ ಯಾವುದೇ ಧರ್ಮ ಆಗಲಿ ಇದನ್ನು ನಾನು ತಪ್ಪು ಅಂತ ಹೇಳ್ತೀನಿ. ಜನಿವಾರ ಇರಲಿ, ಹಿಜಾಬ್ ಇರಲಿ, ಶಿವದಾರ ಇರಲಿ, ಇವು ಎಲ್ಲ ದಾರಗಳ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡೋದು ತಪ್ಪು. ಅಂಥವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ರೆ ಈಗಾಗಲೇ 3 ಅಧಿಕಾರಿಗಳು ಸಸ್ಪೆಂಡನ್ನು ಮಾಡಿದ್ದಾರೆ. ಆದರೆ ಜನಿವಾರದ ವಿಚಾರ ಆಗಲಿ ಮತ್ತೊಂದು ಧರ್ಮದ ವಿಚಾರದಾಗಲಿ ನಾನಂತೂ ನಮ್ಮ ಪಕ್ಷ ಆಗಲಿ ನಮ್ಮ ಸರ್ಕಾರ ಆಗಲಿ ಧರ್ಮದ ವಿಚಾರ ಬಂದದ್ದೇ ನಾವು ಅದನ್ನು ಇವ್ರ ವಿಚಾರ ರಾಜಕಾರಣಕ್ಕೆ ತರಕ್ಕೆ ಹೋಗೋಲ್ಲ. ಅವ್ರು ಯಾರು ತಪ್ಪು ಮಾಡಿರ್ತಾರೋ ಒಂದು ಖಾಸಗಿ ಶಾಲೆ ಎಲ್ಲ ಆದಂಥದ್ದು. ಅದು ಈಗಾಗಲೇ ಅವ್ರ ಮೇಲೆ ಕ್ರಮ ವಹಿಸಿದ್ವಿ, ಪ್ರಾಚಾರ್ಯರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದೆಲ್ಲ ಬಿಡಬೇಕು, ಅದನ್ನು ಬಿಟ್ಟು ಡೆವಲಪ್ಮೆಂಟ್ದ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳಾಗುತ್ತೆ.